ಕಾರಣ ಇಷ್ಟೇ, ನನಗೆ ಅದು ಬೇಡ ಅಂದರೆ ರಿಟರ್ನ್. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಎಮ್ ಅಂಡ್ ದಾವದ್ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಸ್ವಲ್ಪ ಆನ್ಲೈನ್ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿದ್ದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಯಾವ್ಯಾವ ಪ್ರಾಡಕ್ಟ್ನ ನಾನು ತೊಗೊಂಡಿದ್ದೆ, ಹೇಗಿತ್ತು ಅಂತ. ನಾನು ಒಂದೊಂದು ಪ್ರಾಡಕ್ಟನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡೋ ಕಾರಣ ಇಷ್ಟೇ, ನನಗೆ ಅದು ಬೇಡ ಅಂದರೆ ರಿಟರ್ನ್ ಮಾಡಿದ್ರೆ ಕ್ಯಾಶ್ ಬ್ಯಾಕ್ ಆಗುತ್ತೆ ಅಂತ. ಬಟ್ ನಾನು ಶಾಪ್ಸ್ಗಳಲ್ಲಿ ತೊಗೊಂಡ್ರೆ ನನಗೆ ಕ್ಯಾಶ್ ಬ್ಯಾಕ್ ಆಗಲ್ಲ. ನನಗೆ ಎಕ್ಸ್ಚೇಂಜ್ ಆಗ್ಬೋದು, ಇಲ್ಲ ರೀಪ್ಲೇಸ್ ಮಾಡಿಕೊಡ್ಬೋದು ಅವರು, ಯಾವ ಥರ ಪ್ರಾಡಕ್ಟ್ ಏನೋ ಒಡೆದೋಯ್ತು ಅಂದರೆ. ಬಟ್ ನನಗೆ ಕ್ಯಾಶ್ ಬ್ಯಾಕ್ ಮಾತ್ರ ಸಿಗಲ್ಲ. ಬಟ್ ಆನ್ಲೈನಲ್ಲಿ ನನಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಹಾಗಾಗಿ ನಾನು ಒಂದೊಂದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ. ನಾನು ಆನ್ಲೈನಲ್ಲಿ ಒಂದು ಪರ್ಫ್ಯೂಮ್ನ ನಾನು ಪರ್ಚೇಸ್ ಮಾಡಿದ್ದೆ. ಇದು ಮಿಂತ್ರಾದಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ. ಇದು ನನಗೆ ಭಾಳ ಕಡಿಮೆ ಬಿತ್ತು, 499 ರುಪೀಸು. ಸೊ ಓಪನ್ ಮಾಡಿದ್ದೀನಿ ನಾನು, ಬಟ್ ಇದು ಪ್ಯಾಕನ್ನು ಓಪನ್ ಆಗಿಲ್ಲ. ನಾನು ನಿಮಗೆ ತೋರಿಸ್ತೀನಿ. ಪರ್ಫ್ಯೂಮ್ದು ನಂಗೆ ಸ್ವಲ್ಪ ಕ್ರೇಜ್, ನಾನು ಇನ್ನೂ ಅನ್ಬಾಕ್ಸಿಂಗ್ ಮಾಡಿಲ್ಲ. ಸೊ ಓಪನ್ ಮಾಡೋಣ. ನೋಡ್ಬೋದು ಪರ್ಫ್ಯೂಮು. ಇದ್ರೊಳಗೆ ಕಲರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇದು ಗಿಫ್ಟ್ ಸೆಟ್ ಅಂತ, ಗಿಫ್ಟ್ ಕೊಡ್ಬೋದು ನಾವು, ಯಾರಿಗಾರು ಕೊಡಬೇಕು ಅಂದರೆ ಗಿಫ್ಟ್ ಕೂಡ ಕೊಡ್ಬೋದು ನಾವು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಲಾಸ್ಟ್ ಟೈಮು ನಾನು ನನ್ನ ಕಸಿನ್ ಮನೆಗೆ ಹೋಗಿದ್ದೆ, ಅವರು ಇದನ್ನ ಯೂಸ್ ಮಾಡ್ತಾ ಇದ್ರು. ಸೊ ಅದು ನನಗೆ ತುಂಬ ಇಷ್ಟ ಆಯಿತು, ಫ್ರಾಗ್ರೆನ್ಸ್ ಅದು. ಸೊ ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಇದು 499 ರುಪೀಸ್ ಆಯಿತು ನನಗೆ ಮಿಂತ್ರಾದಲ್ಲಿ. ಹ್ಯಾಂಡ್ ಬ್ಯಾಗ್ ಇದು ಈಗ ಟ್ರೆಂಡ್ ನಡೀತಿದೆ. ಇದು ಆ್ಯಕ್ಚುಲಿ ನಾನು ಫ್ಲಿಪ್ಕಾರ್ಟಲ್ಲೂ ನೋಡಿದ್ದೀನಿ, ಮೀಶೋದಲ್ಲೂ ನೋಡಿದ್ದೀನಿ, ಮಿಂತ್ರಾದಲ್ಲೂ ನೋಡಿದೆ. ಮೂರಲ್ಲೂ ಚೆಕ್ ಮಾಡಿದ್ದೀನಿ ನಾನು. ಮಿಂತ್ರಾದಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ ಇದು. ಮತ್ತು ಫ್ಲಿಪ್ಕಾರ್ಟು ಮತ್ತು ಮೀಶೋದಲ್ಲಿ ಕಂಪೇರ್ ಮಾಡಿದ್ರೆ ಒಂದು 100 and 150 ರುಪೀಸ್, 150 ರುಪೀಸ್ ಅಷ್ಟು ಡಿಫ್ರೆನ್ಸ್ ಇದೆ. ಬ್ಯಾಗು ನಾನು ಫಸ್ಟ್ ಮೀಶೋದಲ್ಲೇ ಆರ್ಡರ್ ಮಾಡಿದೆ. ಕಾರಣ ಏನಂದರೆ ಸ್ವಲ್ಪ ಕಡಿಮೆ ರೇಟ್ ಇದೆ, ನೋಡೋಣ ಹೇಗಿರುತ್ತೆ ಅಂತ. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೋಡ್ಬೋದು ನೀವು ಒಳಗಡೆ ಯಾವ ಥರ ಇದೆ ಅಂತ ಹೇಳಿ. ತುಂಬ ಸ್ಪೇಷಿಯಸ್ ಆಗಿದೆ, ಸೂಪರ್ ಆಗಿದೆ ಬ್ಯಾಗ್ ಮಾತ್ರ. ಒಳಗಡೆ ಒಂದು ಜಿಪ್ ಕೂಡ ಇದೆ, ಇಲ್ಲಿ ಚಿಕ್ಕದನ್ನು ಕೊಟ್ಟಿದ್ದಾರೆ. ಸೊ ನನಗೆ ಒಂದು ಎಕ್ಸ್ಪೆಕ್ಟೇಷನ್, ಇಲ್ಲೊಂದು ಏನಾದ್ರು ಜಿಪ್ ಇರಬೇಕಿತ್ತು ಅಂತ ಅನ್ನಿಸ್ತು, ಅದೊಂದು ಇಲ್ಲ ಅಷ್ಟೇ. ಬಟ್ ತುಂಬ ಚೆನ್ನಾಗಿದೆ ಬ್ಯಾಗು. ಇದು ಟ್ರೆಂಡಿಂಗ್ ನಡೀತಾ ಇದೆ ಈಗ. ಈ ಬ್ಯಾಗ್ ನಂಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ನಾನು ಎಷ್ಟು ಕೊಟ್ಟಿದ್ದೀನಿ ಅಂದರೆ, ಇದಕ್ಕೆ ನಾನು 460 ರುಪೀಸ್ ಏನೋ ಕೊಟ್ಟಿದ್ದೀನಿ ಅನ್ಸುತ್ತೆ. 460 450 ರುಪೀಸ್ ಕೊಟ್ಟಿದ್ದೀನಿ ಈ ಬ್ಯಾಗಿಗೆ. ನೋಡಿ, ಟ್ರೆಂಡಿ ಆಗಿದೆ, ಸೂಪರ್ ಆಗಿದೆ ಬ್ಯಾಗ್ ಇದು. ಇದು ಈಗ ಟ್ರೆಂಡ್ ಕೂಡ ನಡೀತಾ ಇದೆ. ಚೆನ್ನಾಗಿದೆ ಮಾತ್ರ, ಕಂಫರ್ಟಬಲ್ ಆಗಿದೆ ನನಗೆ. ಸೊ ಇದನ್ನು ನಾನು ಆರ್ಡರ್ ಮಾಡಿದೆ. ನೆಕ್ಸ್ಟ್ ನಾನು ಇದೊಂದು ಕಿಚನ್ನಿಗೆ ಒಂದು ನನಗೆ ಶೆಲ್ಫ್ ಬೇಕಿತ್ತು, ಅದೊಂದು ಆರ್ಡರ್ ಮಾಡಿದ್ದೀನಿ. ಇದು ನೋಡೋಣ, ಫಸ್ಟ್ ಇದನ್ನು ಓಪನ್ ಮಾಡ್ತೀನಿ ನಾನು. ನೋಡಿ, ಇಲ್ಲಿ ಸೇಫ್ಟಿ ಹುಕ್ ಇದೆ, ಇದು ಸ್ಟಿಕ್ಕಿಗೆ ಬೇಕಂದ್ರೆ ಗ್ರಿಲ್ಲು ಮಾಡ್ಕೊಳ್ಬೋದು. ಯಾವ ಥರ ಇದೆ ನೋಡಿ ಇದು. ನಾವು ಎಲ್ಲ ಕಡೆನೂ ಮೊಳೆ ಹೊಡೆಯೋಕ್ಕಾಗಲ್ಲ, ಸೊ ಆದ ಕಾರಣವಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ಇದಕ್ಕೆ ನಾನು ಎಷ್ಟಂದರೆ, ನಾನು 208 ರುಪೀಸ್ ಕೊಟ್ಟಿದ್ದೀನಿ ಇದಕ್ಕೆ. ಇದು ನಂಗೆ ಕಂಫರ್ಟಬಲ್ ಅನಿಸ್ತು, ಸ್ವಲ್ಪ ಗ್ರಿಪ್ ಆಗಿದೆ. ನಾನು ಇದಕ್ಕೇನು ಎಲ್ಲೂ ಮೊಳೆ ಹೊಡೆಯಲ್ಲ, ಜಸ್ಟ್ ಈ ಥರದೊಂದು ನಮಗೆ ಹುಕ್ ಕೊಟ್ಟಿರ್ತಾರೆ ಅವರು, ನೋಡ್ಬೋದು. ಇದು ಜಸ್ಟ್ ಈ ಹುಕ್ ಹಾಕ್ಬಿಟ್ರೆ ಆಯಿತು. ನನಗೆ ಕಂಫರ್ಟಬಲ್. ನನಗೆ ಕಿಚನಲ್ಲಿ ಸ್ವಲ್ಪ ಸೋಪ್ ಎಲ್ಲ ಇಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ನನಗೆ ವಾಶ್ ಮಾಡೋದು ಎಲ್ಲ, ಸೋಪ್ಗಳಾಗಿರ್ಬೋದು, ಒಂದು ಹ್ಯಾಂಡ್ ವಾಷರ್ ಆಗಿರ್ಬೋದು, ಬ್ರಷ್ ಆಗಿರ್ಬೋದು, ಪ್ರತಿಯೊಂದು ನಂಗೆ ಇಟ್ಕೊಳ್ಳೋಕೆ ಕಂಫರ್ಟಬಲ್ ಇರಲಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಆರ್ಡರ್ ಮಾಡಿದೆ. ಇನ್ನೊಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ. ಇದು ತುಂಬ ಚೆನ್ನಾಗಿದೆ, ಇದು ಪ್ರಾಡಕ್ಟ್ ನೋಡ್ಬೋದು. ಇದು ಆಯಿಲ್ ಹಾಕಕ್ಕಿದ್ದು ಕಿಚನಲ್ಲಿ, ನನಗೆ ಚಪಾತಿಗೆ ಏನಾದ್ರು ಸ್ಪ್ರೇ ಮಾಡ್ಬೇಕಂದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಇದು 167 ರುಪೀಸ್ ಕೊಟ್ಟಿದ್ದೀನಿ ಇದಕ್ಕೆ ಮೀಶೋದಲ್ಲಿ ನಾನು. ಇದು ಗ್ಲಾಸ್ದು, ಮತ್ತೆ ಗ್ಲಾಸ್ ಇದು. ನಾನು ಗ್ಲಾಸ್ದೇ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ನೋಡಿ ಯಾವ ಥರ ಇದೆ. ಇದ್ರೊಳಗೆ ಆಯಿಲ್ ಫಿಲ್ ಮಾಡ್ಬೋದು, ಮತ್ತು ಆಯಿಲ್ ವೇಸ್ಟ್ ಆಗಲ್ಲ, ಕೆಳಗೆ ಬೀಳಲ್ಲ ನಮಗೆ. ಜಸ್ಟ್ ಸ್ಪ್ರೇ ಮಾಡೋದು ಅಷ್ಟೇ. ಇಲ್ಲಿ ನೋಡಿ, ಸ್ಪ್ರೇಯರ್ ಇದೆ, ಸ್ಪ್ರೇ ಮಾಡಿದ್ರೆ ಆಯಿತು. ಚಪಾತಿ ಹಿಂಗೆ ಸ್ಪ್ರೇ ಮಾಡಿ ಹಾಕ್ಬೋದು ನಾವು. ಇದು ನಂಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ನಾನು ಇದೊಂದು ಪರ್ಚೇಸ್ ಮಾಡಿದೆ. ನೋಡಿದ್ರಲ್ಲ ನಂದು ಆನ್ಲೈನ್ ಶಾಪಿಂಗ್ ಯಾವ ಥರ ಇದೆ ಅಂತ. ನಿಮ್ಗೆ ಇಷ್ಟ ಇದ್ದರೆ ನಾನು ಪ್ರತಿಯೊಂದನ್ನು ಕೂಡ ಇದು ಡಿಟೇಲ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ನೀವು ಪರ್ಚೇಸ್ ಮಾಡ್ಬೋದು. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಬಾಯ್, ಟೇಕ್ ಕೇರ್.